కర్రీ అయితే 100, మా చికెన్ ఫ్రై అయితే 150, లివర్ 150, మటన్ హెడ్ 150. ವೀಕ್ಷಕರೇ, ಸೋಷಿಯಲ್ ಮೀಡಿಯಾಗಳು ಇತ್ತೀಚೆಗೆ ಅನೇಕರನ್ನ ಮುನ್ನೆಲೆಗೆ ತರ್ತಿವೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದವರೆಲ್ಲ ಸೋಷಿಯಲ್ ಸೆಲೆಬ್ರಿಟಿಗಳೇ ಆಗಿ ಹೋಗ್ತಾರೆ. ಅದೇ ರೀತಿ ಕಳೆದ ಒಂದು ತಿಂಗಳಿಂದನೂ ಕೂಡ ಸೋಷಿಯಲ್ ಮೀಡಿಯಾ ಪೂರ್ತಿ ವೈರಲ್ ಆದವರು ತೆಲಂಗಾಣದ ಕುಮಾರಿ ಆಂಟಿ. ಆಂಧ್ರದವರಾದಂಥ ಇವರ ಪೂರ್ತಿ ಹೆಸರು ದಾಸರಿ ಸಾಯಿ ಕುಮಾರಿ. ಆದರೆ ಇವರನ್ನ ಇವತ್ತು ಅಲ್ಲೆಲ್ಲ ಕುಮಾರಿ ಆಂಟಿ ಅಂತಾನೆ ಜನ ಕರೀತಾರೆ. ರಸ್ತೆ ಬದಿಯಲ್ಲಿ ಇವರ ಊಟದ ಹೋಟೆಲ್ ಇದೆ. ಅಲ್ಲಿ ಎಲ್ಲಾ ತರಹದ ನಾನ್ ವೆಜ್ ಖಾದ್ಯಗಳು ನಿಮಗೆ ರೀಸನಬಲ್ ದರಕ್ಕೆ ಸಿಗ್ತವೆ. ಮೇಲಾಗಿ ಈ ಒಂದು ಖಾದ್ಯಗಳನ್ನ ಕುಮಾರಿಯವರು ಅತ್ಯಂತ ರುಚಿ ಮತ್ತು ಶುಚಿಯಿಂದ ಉತ್ತಮ ಗುಣಮಟ್ಟತೆಯನ್ನು ಕಾಯ್ದುಕೊಂಡು ತಯಾರಿಸ್ತಾರೆ. ಪ್ರಾರಂಭದಲ್ಲಿ ಸಣ್ಣ ಮೊಬೈಲ್ ಅಂಗಡಿಯಂತೆ ಶುರುವಾದಂಥ ಇವರ ಹೋಟೆಲ್ ಬಿಸ್ನೆಸ್ ಇವತ್ತು ತಕ್ಕ ಮಟ್ಟಿಗೆ ಬೆಳೆದು ನಿಂತಿದೆ. ವೀಕ್ಷಕರೇ, ಅವರ ಬೀದಿ ಬದಿಯ ಹೋಟೆಲ್ನ ಒಂದು ದಿನದ ಬಿಸ್ನೆಸ್ ಸುಮಾರು 60ರಿಂದ 70 ಸಾವಿರ ರೂಪಾಯಿ ಅಂದರೆ ನೀವು ನಂಬಲೇಬೇಕು. ಕುಮಾರಿ ಆಂಟಿಯ ಕೈ ರುಚಿ ಸವಿಯಲು ಅಲ್ಲಿ ಜನ ಕ್ಯೂ ನಿಲ್ತಾರೆ. ಇವತ್ತು ಸಿಟಿ ಪ್ರದೇಶಗಳಲ್ಲಿ ಹಾಗೂ ಜನಜಂಗುಳಿ ಇರುವಂತ ಕಡೆ ಊಟದ ಬಿಸ್ನೆಸ್ ಚೆನ್ನಾಗಿನೇ ಕೈ ಹಿಡಿಯುತ್ತೆ. ಹಾಗಾಗಿನೇ ಬೆಂಗಳೂರಂತ ಊರುಗಳಲ್ಲಿ ಹೋಟೆಲ್ಗಳಿಗೆ ಬರನೇ ಇಲ್ಲ. ಐಷಾರಾಮಿ ಹೋಟೆಲ್ ಮಾತ್ರವಲ್ಲದೆ ಅಲ್ಲಿ ರಸ್ತೆ ಬದಿಯ ತಿಂಡಿ ವ್ಯಾಪಾರಿಗಳು ಕೂಡ ದಿನವೊಂದಕ್ಕೆ 4-5 ಸಾವಿರ ರೂಪಾಯಿಯನ್ನ ಗಳಿಸ್ತಾರೆ. ಬೆಂಗಳೂರಲ್ಲಿ ಯಾವುದೇ ಊಟದ ಹೋಟೆಲ್ ನೋಡಿ ಜನರಿಂದ ಕಿಕ್ಕಿರಿದಿರುತ್ತೆ. ಇಲ್ಲಿ ದೇಶದ ಎಲ್ಲಾ ಭಾಗಗಳಿಂದಲೂ ಕೂಡ ಬಂದಂತಹ ಜನ ಇರೋದ್ರಿಂದ ಎಲ್ರಿಗೂ ಎಲ್ಲಾ ತರಹದ ಆಹಾರಗಳು ಸಿಗ್ತವೆ. ದಿನೇ ದಿನೇ ಆಹಾರ ಪ್ರಿಯರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಈ ಕುಮಾರಿ ಆಂಟಿ ಆಂಧ್ರದ ವಿಜಯವಾಡದವರು. ಇವರು ಹಾಗೂ ಇವರ ಪತಿ ಇಬ್ಬರು ಕೂಡ 13 ವರ್ಷಗಳಿಂದಲೂ ಹೋಟೆಲ್ ಬಿಸ್ನೆಸ್ ಅನ್ನ ನಡೆಸುತ್ತಿದ್ದಾರೆ. ಪ್ರಸಕ್ತ ಅವರ ಈಗಿನ ಹೋಟೆಲ್ ಇರೋದು ತೆಲಂಗಾಣದ ಮಾದಾಪುರ ಎಂಬಲ್ಲಿ. ಇಲ್ಲಿರುವಂತಹ ಬೃಹತ್ ITC ಕಟ್ಟಡದ ರಸ್ತೆಯ ಕೊನೆಯಲ್ಲಿ ಇವರ ಹೋಟೆಲ್ ಸಿಗುತ್ತೆ. ಇವರು ತಯಾರಿಸುವಂತ ಖಾದ್ಯಗಳು ಬಾಯಲ್ಲಿ ನೀರೂರಿಸ್ತವೆ. నాన్ వెజ్ ప్రియరిగంతూ ಇಲ್ಲಿ ಅವರಿಗೆ ಬೇಕಾದಂತ ವೆರೈಟಿ ಖಾದ್ಯಗಳು ಸಿಗ್ತವೆ. ఇప్పుడు ఆమెకు సంబంధించి ఫుడ్ ఎలా ఉండేది? బాగుంది ఫుడ్. ఎందుకంటే మేము లాస్ట్ 3 ఇయర్స్ నుంచి చికెన్ తింటాం, లంచ్ చేస్తాం. బాగా ఫేమస్ అయిన ఐటమ్స్ ఏంటి ఆమె దగ్గర? బాగా ఫేమస్ అంటే చికెన్ ఫ్రై, చికెన్ ಲಿವರ್, ಮಟನ್ ಕರಿ, ಬೋಟಿ ಕರಿ. ಕುಮಾರಿ ಆಂಟಿ ತಯಾರು ಮಾಡುವಂತ ನಾನ್ ವೆಜ್ ವಿಡಿಯೋಗಳು ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಆದ ತಕ್ಷಣ ಎಲ್ಲಾ ಕಡೆ ವೈರಲ್ ಆಗ್ತವೆ. ಈ ಒಂದು ಪ್ರಚಾರ ಸಿಕ್ಕ ಬಳಿಕ ಅಂತೂ ಅವರ ಹೋಟೆಲ್ಗೆ ಬರುವ ಗ್ರಾಹಕರ ಹಾಗೂ ಆಕೆಯನ್ನು ಸಂದರ್ಶನ ಮಾಡೋದಕ್ಕೆ ಬರುವಂತ ವಾಹಿನಿಗಳ ಸಂಖ್ಯೆ ಹೆಚ್ಚಾಯಿತು. ಇವತ್ತು ಯಾವುದೇ ಆನ್ಲೈನ್ ವೇದಿಕೆಯಲ್ಲಿ ನೀವು ಆಂಧ್ರ ಕುಮಾರಿ ಆಂಟಿ ಅಂತ ಸರ್ಚ್ ಮಾಡಿದರೆ ಇವರ ಹಲವಾರು ಅಡುಗೆ ವಿಡಿಯೋಗಳು, ಹೋಟೆಲ್ ವಿಡಿಯೋಗಳು ಹಾಗೂ ಸಂದರ್ಶನದ ವಿಡಿಯೋಗಳು ಸಿಗ್ತವೆ. ಇವತ್ತು ಇಲ್ಲಿ ಇವರಿಗೆ ಇರುವಂತ ಜನಪ್ರಿಯತೆ ಯಾವೊಬ್ಬ ರಾಜಕಾರಣಿಗೂ ಕೂಡ ಇಲ್ಲ ಅಂತಾನೆ ಹೇಳಬಹುದು. ಸಾರ್ವಜನಿಕ ಸ್ಥಳದಲ್ಲಿ ಇವರು ಕಾಣಿಸ್ಕೊಂಡ್ರೆ ಜನ ಇವ್ರ ಬಳಿ ಓಡ್ ಬರ್ತಾರೆ. ವಾಹಿನಿಗಳು ಇವರ ಸಂದರ್ಶನಕ್ಕೆ ಕಾದು ಕೂರ್ತವೆ. ಈ ಜನರೇ ಹಾಗೆ. ಯಾರಿಗೆ ವಾಹಿನಿಗಳಲ್ಲಿ ಹೈಪ್ ಸಿಗುತ್ತೋ ಅವ್ರಿಗೆ ಜೈ ಅಂತಾರೆ. ಅದು ಜನರ ಮುಗ್ಧತೆ. ರೀಲ್ಸ್ಗಳಲ್ಲಿ ಆಕೆಯ ಸರಳತೆ, ಮಗುವಿನಂತ ಆಕೆಯ ನಗುವಿಗೆ ಜನ ಫಿದಾಗಿದ್ದಾರೆ. ಅಲ್ಲೆಲ್ಲ ಆಕೆ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಪಡಿತವೆ. ಹಿಂದೊಮ್ಮೆ ಗುಡಿಸ್ಲಲ್ಲಿ ಮಲಗಲು ಕೂಡ ಜಾಗವಿರದಂತ ದುಸ್ಥಿತಿಯಲ್ಲಿ ಆಕೆ ಕಾಲವನ್ನು ಹಾಕ್ತಂತ ದಿನ ಕೂಡ ಎಷ್ಟೋ ಇವೆ. ಇವತ್ತು ದೇವರ ದಯೆ, ಪರಿಶ್ರಮ ಹಾಗೂ ಜನರ ವಿಶ್ವಾಸದಿಂದ ಆಕೆ ಬಿಸ್ನೆಸ್ ಆಕೆ ಕೈಯನ್ನ ಹಿಡಿದಿದೆ. ಇವರ ದಿನಚರಿ ಬೆಳಗ್ಗೆ 6 ಗಂಟೆಗೆ ಶುರುವಾಗುತ್ತೆ. ಬೆಳಗ್ಗೆ ಎಲ್ಲ ದೊಡ್ಡ ಪಾತ್ರೆ ಕಡಾಯಿಗಳನ್ನು ಕೂಡ ತೊಳೆದು 8 ಗಂಟೆಗೆಲ್ಲ ದೊಡ್ಡ ಪಾತ್ರೆಯಲ್ಲಿ ಅನ್ನ, ಸಾರು ಇತ್ಯಾದಿಯನ್ನ ರೆಡಿ ಮಾಡ್ತಾರೆ. ಇವುಗಳನ್ನ ಅವರು ತಮ್ಮ ಮನೆಯಲ್ಲೇ ತಯಾರಿಸ್ತಾರೆ. ಮನೆಯಿಂದ 9 ಗಂಟೆಗೆ ಇಷ್ಟೆಲ್ಲ ವಸ್ತುಗಳ ಜೊತೆ ಟೆಂಪೋದಲ್ಲಿ ಹೊರಡುವಂತ ಅವರು ತಮ್ಮ ಹೋಟೆಲ್ ತಲುಪಿ ಅಲ್ಲಿ ಇವುಗಳನ್ನ ಇಳಿಸಿ ಬೆಳಗ್ಗೆ 10ರಿಂದ ರಾತ್ರಿವರೆಗೂ ಕಷ್ಟಪಟ್ಟು ದುಡಿತಾರೆ. ಯಾವಾಗ ರೀಲ್ಸ್ಗಳಲ್ಲಿ ಮೊದಲ ಸಲ ಈಕೆ ವಿಡಿಯೋಗಳು ವೈರಲ್ ಆದವೋ ಆ ಒಂದು ಕ್ಷಣದಿಂದನೇ ನೆಟ್ ಲೋಕದಲ್ಲಿ ಕುಮಾರಿ ಆಂಟಿ ಸಖತ್ ಫೇಮಸ್ ಆದ್ರು. ಇವರ ಹೋಟೆಲ್ ಮುಂದೆ ಜನ ಜಮಾಯಿಸೋದಕ್ಕೆ ಶುರು ಮಾಡಿದ್ರು. ಆಗಲೇ ನೋಡಿ ಒಂದು ಹೊಸ ಸಮಸ್ಯೆ ಸೃಷ್ಟಿಯಾಗಿದ್ದು, ಅದೇ ಟ್ರಾಫಿಕ್ ದಟ್ಟಣೆ. ಈ ITC ರಸ್ತೆ ಪೂರ ಜನರಿಂದ ತುಂಬಿದಾಗ ವಾಹನಗಳು ಸರಾಗವಾಗಿ ಹೋಗೋದಕ್ಕೆ ಕಷ್ಟ ಆಯಿತು. ಈ ಬಗ್ಗೆ ಟ್ರಾಫಿಕ್ ಪೊಲೀಸರಿಗೂ ಈ ಒಂದು ವಿಷಯ ಗಮನಕ್ಕೆ ಬಂದು ಅವರು ಇದೆಲ್ಲ ಆಗ್ತಿರೋದು ಆಕೆಯ ಹೋಟೆಲ್ನಿಂದನೇ ಅಂತ ಆಕೆಗೆ ಶಾಪ್ ಅನ್ನ ಕ್ಲೋಸ್ ಮಾಡೋದಕ್ಕೆ ಹೇಳಿದ್ರು. ಬೇರೆ ಎಲ್ಲಿಯಾದ್ರೂ ಅದನ್ನ ಶುರು ಮಾಡೋದಕ್ಕೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು. వెహికల్ కూడా అంటే ఏదైతే వెహికల్ మన షోరూమ్స్ వస్తుందో అది కాకుండా మార్కెటింగ్ పర్మిషన్ తీసుకోవాలి. అది మేము ఆర్టీలో క్లారిఫై చేస్తే మీకు ఇచ్చేస్తాం, అదే ప్రాబ్లం. ಉನ್ನತ ಅಧಿಕಾರಿಗಳಿಂದ ಇಂಥ ನೋಟಿಸ್ ಬಂದಾಗ ಕುಮಾರಿ ಆಂಟಿ ಅದರಿಂದ ಗಾಬರಿಯಾಗಿದ್ರು. ಆಗ ಅವರ ನೆರವಿಗೆ ನಿಂತದ್ದು ಈ ಪ್ರದೇಶದ ಸಾವಿರಾರು ಜನ. ಅಧಿಕಾರಿಗಳು ಈಕೆ ಹೋಟೆಲ್ ತೆರವು ಮಾಡೋದಕ್ಕೆ ಬಂದಾಗ ಕುಮಾರಿ ಆಂಟಿಯವರು ತಮ್ಗಿದ್ದ ಜನಪ್ರಿಯತೆಯನ್ನ ಬಳಸಿಕೊಂಡು ಜನರಿಂದ ನ್ಯಾಯ ಸಿಗುವಂತೆ ಕೇಳ್ಕೊಂಡ್ರು. పడకూడదు కదా, మరి అట్లా ముగేసేస్తే తప్పు కదా కదా, అది కూడా మనం అర్థం చేసుకోవాలి. అక్కడ ఉందేమో చిన్న చిన్నవి అవునా, పెట్టించే వాళ్ళకి నాకు ఇదవ్వట్లేదు, దమ్ము వస్తుంది. ಆಕೆಯ ಪರ ಜನರ ದನಿ ಜೋರಾಗಿ ಕೇಳಬಂದಾಗ ಇಲ್ಲಿಯ CPRO ಅಂದ್ರೆ ಪಬ್ಲಿಕ್ ರಿಲೇಷನ್ ವಿಭಾಗದ ಮುಖ್ಯಸ್ಥರಾದಂಥ ಬೋರಾರೆಡ್ಡಿ ಅಯೋಧ್ಯ ರೆಡ್ಡಿ ಎಂಬುವರು ತೆಲಂಗಾಣದ CM ಆದಂಥ ರೇವಂತ್ ರೆಡ್ಡಿ ಅವರನ್ನ ಟ್ಯಾಗ್ ಮಾಡಿ ಒಂದು ಟ್ವೀಟ್ ಅನ್ನು ಕೂಡ ಮಾಡಿದ್ರು. ಅದರಲ್ಲಿ ಅವರು ಕುಮಾರಿಯವರ ಪರ ಮಾತನಾಡ್ತಾ, ಮಾನ್ಯ CM ರವರೇ, ಕುಮಾರಿಯವರ ಶಾಪ್ ಬಂದ್ ಮಾಡುವಂತೆ ಆದೇಶ ಬಂದಿದೆ. ಈಗ ತಕ್ಷಣಕ್ಕೆ ಅವರು ಎಲ್ಲಿ ಅಂತ ಸ್ಥಳಾಂತರವಾಗ್ತಾರೆ. ಅವರ ಈ ಒಂದು ಹೋಟೆಲ್ ಎಲ್ಲಿಗೂ ಶಿಫ್ಟ್ ಆಗಲ್ಲ. ಹಾಗಾಗಲು ನಾವು ಜನ ಬಿಡೋದಿಲ್ಲ.
ಪ್ರಜಾಪಾಲನೆ ಅಂದ್ರೆ ಸರ್ಕಾರ ಅಥವಾ ಆಡಳಿತದಲ್ಲಿ ಇರೋರು ಜನರ ಬೆನ್ನ ಹಿಂದೆ ನಿಂತು ರಕ್ಷಿಸಬೇಕು. ಇಂಥ ಸಣ್ಣ ಹಾಗೂ ಮಧ್ಯಮ ಗಾತ್ರದ ಸ್ವಯಂ ಉದ್ಯೋಗಿಗಳನ್ನ ಸರ್ಕಾರ ಪೋಷಿಸಿ ಅವರಿಗೆ ನೆರವನ್ನು ಕೊಡಬೇಕು. ನಮ್ಮ ಸರ್ಕಾರ ಇಂಥ ಶ್ರಮಿಕರ ಪರವಾಗಿ ಸದಾ ನಿಲ್ಲುತ್ತೆ ಹಾಗೂ ಅವರ ಹೋಟೆಲ್ಗೆ ನಾವು ಕೂಡ ಭೇಟಿ ಕೊಡ್ತೀವಿ, ನೀವು ಕೂಡ ಬನ್ನಿ ಅಂತ ಹೇಳಿದ್ರು. ಈ ಒಂದು ಪೋಸ್ಟ್ ಸಖತ್ ವೈರಲ್ ಕೂಡ ಆಗಿತ್ತು. ವೀಕ್ಷಕರ, ಕೂದಲು ಉದುರೋದು, ತಲೆ ಹೊಟ್ಟಿನ ಸಮಸ್ಯೆ, ಹೇರ್ ರೀಗ್ರೋತ್ ಹಾಗೂ ಎಲ್ಲಾ ಕೂದಲಿನ ಸಮಸ್ಯೆಗೆ ಲಿಫಿ ಲೈಫ್ 1 ಮತ್ತೆ ಲಿಫಿ ಲೈಫ್ 2 ಅನ್ನ ಬಳಸಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದ ಪ್ರಾಡಕ್ಟ್ಗಳು. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಸಂಪರ್ಕಿಸಿ. ಇದು ಪ್ರಜಾಪ್ರಭುತ್ವದ ಗೆಲುವಿಗೆ ಒಂದು ನಿಜವಾದ ಸಾಕ್ಷಿ ಅಂತಾನೆ ಹೇಳಬಹುದು. ಅಂದ್ರೆ ಇವತ್ತು ಇಂಥ ಸಾಮಾನ್ಯರ ಪರವಾಗಿಯೂ ಕೂಡ ಒಂದಿಡೀ ಜನಸಮೂಹ ಹಾಗೂ ಸ್ಥಳೀಯ ಸರ್ಕಾರಗಳು ಕೂಡ ನಿಲ್ತವೆ ಅಂತ ಇದರಿಂದ ನಿರೂಪಿತವಾಗಿತ್ತು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಸಿಎಂ ಅವರು ತಾವು ನಿಶ್ಚಿತವಾಗಿ ಅವರ ಹೋಟೆಲ್ಗೆ ಭೇಟಿ ಕೊಟ್ಟು ಆ ಒಂದು ಸಮಸ್ಯೆ ಬಗ್ಗೆ ಗಮನ ಹರಿಸ್ತೀವಿ ಅಂತ ಹೇಳಿದ್ರು. ಇದೊಂದು ನಿಜಕ್ಕೂ ಅಪರೂಪದ ಘಟನೆ. ಅವತ್ತು ಕುಮಾರಿ ಆಂಟಿ ಅವರ ಹೋಟೆಲ್ ಮುಂದೆ ಜನ ಜಮಾಯಿಸಿದ್ರು. ನಾವು ಅವರ ಹೋಟೆಲ್ನ ತೆರವು ಮಾಡೋದಕ್ಕೆ ಯಾರಿಗೂ ಬಿಡೋದಿಲ್ಲ ಅಂತ ಜನ ಆಗ್ರಹಿಸಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾ ಕುಮಾರಿ ಅವರು ಕೆಲವೊಂದು ವಾಹಿನಿಗಳ ಬಗ್ಗೆ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ರು. ಶಕ್ತಿ ಮೀರಿ ಕಷ್ಟಪಟ್ಟಿದ್ದೇನೆ, ಕೈಲಾದಷ್ಟು ಜನಸೇವೆ ಕೂಡ ಮಾಡ್ತಿದ್ದೇನೆ. ನನ್ನಂತೆ ಇಲ್ಲಿ ಇನ್ನೂ ಅನೇಕರಿದ್ದಾರೆ. ನಮ್ಗೆ ಬೇಕಿರೋದು ಜನರ ಪ್ರೀತಿ ಹಾಗೂ ವಿಶ್ವಾಸ. ತಮಗೆ ಸಿಕ್ಕಂತ ಈ ಜನಪ್ರಿಯತೆ ವಾಹಿನಿಗಳೇ ಮೊದಲ ಬುನಾದಿಯನ್ನ ಹಾಕಿದ್ದು. ಆದ್ರೂ ಕೂಡ ಜನಪ್ರಿಯತೆ ಹೆಚ್ಚಾದ್ರೆ ಅದು ಅನುಕೂಲಕ್ಕಿಂತ ತೊಂದರೆಯನ್ನ ತರೋದೇ ಹೆಚ್ಚು. ಅದೇ ಕಾರಣಕ್ಕೆ ಕುಮಾರಿ ಅವರು ವಾಹಿನಿಗಳ ವರ್ತನೆಗೆ ಬೇಸರವನ್ನ ವ್ಯಕ್ತಪಡಿಸಿದ್ರು. ಇದಲ್ಲದೆ ಇವ್ರ ಮೇಲೆ ಒಂದಷ್ಟು ಆರೋಪಗಳು ಕೂಡ ಕೇಳ್ಬರ್ತಿವೆ. ಅಲ್ಲಿರುವಂತಹ ಸ್ಥಳೀಯರ ಪ್ರಕಾರ ಅದೆಲ್ಲ ಬರೀ ಬೊಗಳೆ ಸಾರ್. ಕುಮಾರಿ ಅವರ ಆಹಾರದಲ್ಲಿ ಅಂತ ಪ್ರತ್ಯೇಕತೆಯಾಗ್ಲಿ ವಿಶಿಷ್ಟತೆಯಾಗ್ಲಿ ಏನೂ ಇಲ್ಲ. ಇದೆಲ್ಲ ಸುಮ್ಮನೆ ವಾಹಿನಿಗಳಿಂದ ಸಿಕ್ಕಂತ ಹೈಪ್ ಹಾಗೂ ಪಬ್ಲಿಸಿಟಿ ಅಷ್ಟೇ. ಆಕೆ ಕೊಡುವಷ್ಟು ಪ್ರಮಾಣದ ಹಾಗೂ ಅದೇ ಗುಣಮಟ್ಟದ ಆಹಾರವನ್ನ ನಾವು ಕೂಡ ದಿನ ಕೊಡ್ತೇವೆ, ಆದ್ರೆ ನಾವು ಯಾವುದೇ ವಿಡಿಯೋದಲ್ಲಿ ಕಾಣಿಸ್ಕೊಂಡಿಲ್ಲ ಅಷ್ಟೇ ಅಂತ ಹೇಳಿದ್ರು. ಈ ರೀತಿ ಹೇಳುವಾಗ ಅವರ ಅಂತರಾಳದ ನೋವಿನ ಕಹಿ ಏನು ಅಂತ ನೀವು ಗ್ರಹಿಸಬಹುದು. ಈ ಒಂದು ಮಾತು ಅವರಿಂದ ಸ್ವಾಭಾವಿಕವಾಗಿ ಬಂದದ್ದು ಅಥವಾ ಅಸೂಯೆಯಿಂದ ಬಂದದ್ದು ಗೊತ್ತಿಲ್ಲ. ಇದಲ್ಲದೆ ಆಕೆ ಕೊಡುವಂತ ಕ್ವಾಂಟಿಟಿ ಕೂಡ ಕಡಿಮೆ. ಅದಕ್ಕೆ ಆಕೆ ಚಾರ್ಜ್ ಮಾಡೋದು 150 ರಿಂದ 200 ರೂಪಾಯಿ. ಇದು ಹಗಲು ದೊರಡೆ ಅಲ್ವಾ? ಮೇಲಾಗಿ ಈಗ ಸಾಕಷ್ಟು ಜನಪ್ರಿಯತೆ ಸಿಕ್ಕ ಮೇಲೆ ಮತ್ತೆ ಇನ್ನಷ್ಟು ರೇಟನ್ನ ಹೆಚ್ಚಿಸಿದ್ದಾರೆ. ಬುದ್ಧಿ ಇಲ್ಲದ ಜನ ಬೇರೆ ಎಲ್ಲೂ ಕೂಡ ಸಿಗೋದೇ ಇಲ್ವೇನೋ ಎಂಬಂತೆ ಅಲ್ಲಿಗೆ ಹೋಗ್ತಾರಷ್ಟೇ. ಈ ರೀತಿ ಹೇಳಿದ್ದು ಒಬ್ಬ ಗ್ರಾಹಕ. ಇವ್ರಿಗೆ ಇವರ ಜೇಬಿಂದ ಹೆಚ್ಚು ಹಣ ಹೋಯಿತು ಎಂಬ ಬೇಸರನೋ ಅಥವಾ ಕುಮಾರಿಯವರ ಆಹಾರದ ರುಚಿ ಇಷ್ಟ ಆಗ್ಲಿಲ್ವೋ ಗೊತ್ತಿಲ್ಲ. ಒಟ್ನಲ್ಲಿ ಯಾವುದೇ ವ್ಯಕ್ತಿಯ ಮೇಲೆ ಅವರ ಪರ ಹಾಗೂ ವಿರುದ್ಧ ಸಾಕಷ್ಟು ಭಿನ್ನ ಭಿನ್ನ ಅಭಿಪ್ರಾಯಗಳು ಇದ್ದೇ ಇರ್ತವೆ. ಇನ್ನು ಈ ಕುಮಾರಿಯವರ ಬಿಸ್ನೆಸ್ ಬಗ್ಗೆ ಹೇಳುವುದಾದ್ರೆ ಒಂದು ದಿನಕ್ಕೆ 60 ರಿಂದ 70 ಸಾವಿರ ರೂಪಾಯಿ ಅಂದ್ರೆ ಒಂದು ತಿಂಗಳಿಗೆ ಕನಿಷ್ಠ 21 ಲಕ್ಷ ರೂಪಾಯಿ ಆಯಿತು. ಇದೆಲ್ಲ ಗೊತ್ತಾದ್ಮೇಲೆ ಅಧಿಕಾರಿಗಳು ಅವ್ರಿಗೆ ಬಂದು ನಿಂಬಳಿ ಆ ಲೈಸೆನ್ಸ್ ಇದೆಯಾ ಈ ಲೈಸೆನ್ಸ್ ಇದೆಯಾ ಅಂತಾನು ಕೂಡ ಅವರಿಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡಿದ್ದಾರಂತೆ. ಒಟ್ನಲ್ಲಿ ಏನೇ ಆದ್ರೂ ಕೂಡ ಕುಮಾರಿಯವರ ಪರಿಶ್ರಮ ಹಾಗೂ ಅದರಿಂದ ಅವರು ಇವತ್ತು ಮೇಲೆ ಬಂದಿರೋದು ಅನೇಕರಿಗೆ ಸ್ಫೂರ್ತಿ ತರುವಂತ ಸಂಗತಿನೇ ಸರಿ. ವೀಕ್ಷಕರು, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.